ಕೋಲಾಹಲಕ್ಕೆ ಕಾರಣ ಆಗಿರುವಂತಹ ಹನಿ ಟ್ರ್ಯಾಪ್ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಯಾವ ವಿಚಾರಗಳನ್ನು ಹೇಳಿದ್ದಾರೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿ ಮತ್ತೊಂದು ಆಯಾಮವನ್ನ ತೆರೆದುಕೊಳ್ಳುತ್ತಾ ಇದೆ, ಆ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಸಚಿವ ರಾಜಣ್ಣ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅಥವಾ ಅಪಸ್ವರದ ಹೊಗೆ ಹೆಚ್ಚಾಗ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ, ಇವತ್ತು ಶಾಸಕ ಡಾಕ್ಟರ್ ರಂಗನಾಥ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ತಾಯಿ ಇದ್ದ ಹಾಗೆ ಪಕ್ಷಕ್ಕೆ ಮುಜುಗರ ಮಾಡಬಾರ್ದು, ವಿರೋಧ ಪಕ್ಷದವರಿಗೆ ನಾವು ಆಹಾರ ಆಗಬಾರ್ದು, ಸಚಿವ ಸ್ಥಾನ ಸಿಗೋದೇ ಒಂದು ಅದೃಷ್ಟ, ಆಗ ಜನರಿಗೆ ಸಿಕ್ಕಾಗ ಕೆಲಸವನ್ನು ಮಾಡಬೇಕಾಗತ್ತೆ. ಇದು ಶಾಸಕ ಡಾಕ್ಟರ್ ರಂಗನಾಥ್ ಅವರು ಮಾತಿನ ಮೂಲಕ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ದಾರೆ. ತುಮಕೂರು ರಾಜಕಾರಣದಲ್ಲಿ ಈ ಡಾಕ್ಟರ್ ರಂಗನಾಥ್ ವರ್ಸಸ್ ರಾಜೇಂದ್ರ ರಾಜಣ್ಣ ಅನ್ನೋ ಪರಿಸ್ಥಿತಿ ಇರಬೇಕಾದ್ರೆ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಅವರು ವ್ಯಕ್ತಪಡಿಸಿದ್ದಾರೆ. ಕೆಲವರು ಮಾತ್ರ ಈ ಹನಿ ಟ್ರ್ಯಾಪ್ ಯತ್ನವನ್ನ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಖಂಡಿಸ್ತಾ ಇದ್ದಾರೆ, ರಾಜಕಾರಣಿಗಳು ಖಂಡಿಸ್ತಾ ಇದ್ದಾರೆ. ಕೆಲವರು ಮಾತ್ರ ಕೊಡ್ತಾ ಇರುವಂತಹ ಹೇಳಿಕೆ ತುಂಬಾ ಭಿನ್ನವಾಗಿದೆ, ತುಂಬಾ ಗಮನ ಸೆಳೀತಾ ಇದೆ. ಕೆಲವರು ಹಾಯ್ ಅಂದ್ರೆ ಹಲೋ ಅಂತ ಈ ಕಡೆಯಿಂದ ಬರುತ್ತೆ, ಸುಮ್ಮನೆ ಬರುತ್ತಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಈಗ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರಲ್ಲ ನೀವು, ಪಕ್ಷ ತಾಯಿದ ಹಾಗೆ ಪಕ್ಷಕ್ಕೆ ಮುಜುಗರ ಮಾಡಬಾರ್ದು ಅಂತ ನೀತಿ ಪಾಠವನ್ನ ಹೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಾಕ್ಟರ್ ರಂಗನಾಥ್ ಪ್ರಕಾರ ಏನ್ ಮಾಡಬೇಕಾಗಿತ್ತು ರಾಜಣ್ಣ ಅವರು, ಅವ್ರ ಪುತ್ರ? ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಸುಮ್ಮನೆ ಇರಬೇಕಾಗಿತ್ತಾ, ಸುಮ್ಮನೆ ಕೂತ್ಕೊಳ್ಬೇಕಾಗಿತ್ತಾ, ಕೈ ಕಟ್ಟು ಬಾಯಿ ಮುಚ್ಚು ಅನ್ನೋ ರೀತಿ ಇರಬೇಕಾಗಿತ್ತಾ? ಇನ್ನೆಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇತ್ತು? ಈಗ ಶಾಸಕಾಂಗ ಪಕ್ಷದ ಸಭೆ ಅಂತ ಕರೀತಾರೆ, ಎಷ್ಟು ಜನ ಮಾತಾಡಿದ್ದಾರೆ ಅದರಲ್ಲಿ? ಎಷ್ಟು ಜನರ ಪ್ರಾಬ್ಲಮ್ ಅನ್ನು ಕೇಳಿಸ್ಕೊಳ್ಳೋ ಕೆಲಸ ಆಗಿದೆ? ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಸೇರ್ಬೇಡಿ ಅಂತಾರೆ, ಹೈಕಮಾಂಡ್ ಹತ್ರ ಹೋದ್ರೆ ಅಲ್ಲಿ ಸಮಯ ಸಿಗಲ್ಲ. ಮತ್ತೇನು ಮಾಡಬೇಕು ಅನ್ನೋದು ಪ್ರಶ್ನೆ. ಈ ಥರ ಉದ್ದುದ್ದ ಭಾಷಣವನ್ನ, ಆಶಯ ಭಾಷಣವನ್ನ ವ್ಯಕ್ತಪಡಿಸೋದು ಈಸಿ, ಬಟ್ ಅವಕಾಶನೇ ಇಲ್ಲ ಬಾಯಿ ಬಿಡೋದಕ್ಕೆ ಅಂದಾಗ ಎಲ್ಲಿ ಹೆಂಗೆ ಪಡಿಸ್ಬೇಕು ಅನ್ನೋದು ಪ್ರಶ್ನೆ ಆಗಿ ಉಳಿತಾ ಇದೆ. ವಿಸಿಲ್ ಬ್ಲೋವರ್ ವಿಸಿಲ್ ಊದಿದೆ ತಪ್ಪು ಅಂದರೆ ಹೆಂಗೆ ಅನ್ನೋದು ಪ್ರಶ್ನೆ ಆಗಿ ಉಳಿತಾ ಇದೆ. ಡಾಕ್ಟರ್ ರಂಗನಾಥ್ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಕೂಡ ಹೌದು. ಟ್ರ್ಯಾಪ್ ಅನ್ನೋದೇ ಒಂದು ವ್ಯವಸ್ಥೆ, ದಾರಿ ತಪ್ಪಿಸಂಥ ಮಾತುಗಳೋ ಇಲ್ಲ ಜನರು ಬೇಸರ ಆಗೋಂಥ ವಿಚಾರನೋ ಇಲ್ಲ ಎಲ್ಲೋ ಒಂದು ಕಡೆ ನಾವು ಹಾದಿ ತಪ್ತಾ ಇದ್ದೀವೋ ಅನ್ನೋ ಒಂದು ವಿಚಾರಕ್ಕೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದು ನಮಗೂ ಇವತ್ತು ಜನರು ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿದ್ದೀವಿ ರೀ. ಅವ್ರೇನು ಅಪೇಕ್ಷೆ ಪಡ್ತಾರೋ ಆ ದಿಕ್ಕಲ್ಲಿ ಹೋಗ್ಬೇಕು ರೀ. ನಿಮ್ದು ಏನಾರು ಸಮಸ್ಯೆ ಇದ್ದರೆ ಚೌಕಟ್ಟು ಏನು ನಮ್ಮ ಪಾರ್ಟಿಗಳ ಚೌಕಟ್ಟಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವ್ರ ಹತ್ರ ಹೇಳ್ಕೊಳ್ಳಿ. ಇವತ್ತೇನು ಬೇರೆಯವ್ರು ಹೇಳೋ ಹೇಳಿಕೆಗಳಿಗೆಲ್ಲ ನಾವು ಪುನಃ ಅದು ಹೇಳಿಕೆಗಳು ಕೊಟ್ಕೊಂಡು ಜನರಿಗೆ ಬೇಸರ ಮಾಡಬಾರ್ದು ರೀ. ಜನರು ಅದು ನಿರೀಕ್ಷೆ ಪಡಲ್ಲ ರೀ. ಕಾರ್ಯಕರ್ತರುಗಳು ರಾತ್ರಿ ಆಗಲೂ ಕಷ್ಟಪಟ್ಟಿದ್ದಾರೆ ರೀ. ಇವತ್ತು ನನಗೆ ಗೊತ್ತಿದೆ ರೀ, ಮಧ್ಯರಾತ್ರಿ ಹೋಗಿ ಬಾವುಟಗಳು ಹಾಕಿ ಜನರಿಗೆ ನಮ್ಮ ಸಿದ್ಧಾಂತಗಳು ಹೇಳ್ಕೊಂಡು ಇಲ್ಲ ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಬೇಕು, ನೀವೇನಾದರೂ ಮಾಡಿ ನಮ್ಮ ಸರ್ಕಾರ ತರಬೇಕು ಅಂತ ತ್ಯಾಗ ಮಾಡಿರೋರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಮತ್ತೊಮ್ಮೆ ಆ ವಿಚಾರದಲ್ಲಿ ಈ ಚರ್ಚೆಗಳನ್ನು ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳ ಚರ್ಚೆ, ಮೂಲಭೂತ ಸೌಕರ್ಯಗಳು ಅಂತ ಕೊಡೋ ಅಂಥ ಒಂದು ಚಿಂತನೆ ನಮ್ಗೆ ಬರಬೇಕು. ನನಗೆ ಅನಿಸಿದ್ದು, ನನ್ನೊಬ್ಬ ಚಿಕ್ಕನಾಗ್ಬೋದು, ಅವ್ರಿಗೆಲ್ಲ ಹೇಳೋಷ್ಟು ದೊಡ್ಡನಲ್ಲ, ಆದರೆ ಪಾರ್ಟಿಗೆ ಮುಜುಗರಗಳಾಗಬಾರ್ದು, ಪಾರ್ಟಿ ಶಿಸ್ತಲ್ಲಿ ಹೋಗ್ತಾ ಇರಬೇಕು. ಪಾರ್ಟಿ ಇದ್ರೇ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ. ಸರ್ಕಾರ ಪಾರ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವಾಗಲೂ ಹೇಳ್ತಾರೆ ಪಾರ್ಟಿಗೆ ಮುಜುಗರ ಮಾಡಬಾರ್ದು. ಸರಿ, ಅದೆಲ್ಲ ಸರಿ, ಬಟ್ ಒಬ್ಬರ ಖಾಸಗಿ ಬದುಕಿನ ಹರಣ ಆಗ್ತಿದೆಯಲ್ಲ, ಅದನ್ನ ಅಡ್ರೆಸ್ ಮಾಡೋ ಕೆಲಸವನ್ನ ರಂಗನಾಥ್ ಅವರು ಎಲ್ಲೂ ಮಾಡಲ್ಲ. ಯಾವ ಹಂತದಲ್ಲೂ ಕೂಡ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಮಾಡೋದೇ ಇಲ್ಲ. ಬಟ್ ಹೋಗಿದ್ದೇ ತಪ್ಪು, ಫ್ಲೋರ್ ಹೌಸ್ನಲ್ಲಿ ಮಾತಾಡಿದೇ ತಪ್ಪು ಅನ್ನೋ ದಾಟಿನಲ್ಲಿ ಮಾತ್ರ ಅವ್ರು ರಿಯಾಕ್ಷನ್ ಕೊಟ್ಟಿರೋದು ಚಿತ್ರ ವಿಚಿತ್ರ ಅನಿಸ್ತಾ ಇದೆ. ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರೋದು ಒಂದೇ ಇಶ್ಯೂ. ಕೆಲವರು ಕಡ್ಡಿ ಮುರಿದಂಗೆ ಖಂಡಿಸ್ತಾ ಇದ್ದಾರೆ, ಇನ್ನು ಕೆಲವರು ನೋಡಿ ವಿಚಿತ್ರ ಹೇಳಿಕೆಗಳನ್ನು ಕೊಟ್ಟು ಸುದ್ದಿಯಲ್ಲಿದ್ದಾರೆ.